ಡೇವಿಡ್ ಮಿಲ್ಲರ್ ಯಾಕೆ ಗುರು, ಯಾಕೆ? ಸೊ ಗೈಸ್, ಯಾರ್ಯಾರು ನನ್ನ ಮ್ಯಾಚ್ ನೋಡಿದ್ರಿ ಕಮೆಂಟ್ಸ್ ಅಲ್ಲಿ ಹಾಕಿ. ವಾಸ್ ದಿಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಜೋಕ್ಸ್ ಇನ್ ದ ಹಿಸ್ಟ್ರಿ ಆಫ್ ಕ್ರಿಕೆಟ್? ಯಾರ್ಯಾರು ಮ್ಯಾಚ್ ನೋಡಿಲ್ಲ ನಾನು ಹೇಳ್ತೀನಿ ಸ್ಟೋರಿ ಏನಾಯ್ತು ಅಂತ. ಕಮೆಂಟ್ಸ್ ಅಲ್ಲಿ ಹಾಕಿ ಕೇಳಿಸ್ಕೊಂಡಾದ್ಮೇಲೆ ವಾಸ್ ದಿಸ್ ವೆದರ್ ಒನ್ ಆಫ್ ದ ಬಿಗ್ಗೆಸ್ಟ್ ಜೋಕ್ಸ್. ನಮ್ಮ ಡಿಸಿಗೆ 2 ಓವರಲ್ಲಿ 39 ರನ್ ಬೇಕಾಗಿರುತ್ತೆ. ಯೂಶುವಲ್ ಕಾಂಟೆಕ್ಸ್ಟ್ ಅಲ್ಲಿ 39 ರನ್ ಇಸ್ ವೆರಿ ಹ್ಯೂಜ್. ಆದ್ರೆ ನಿನ್ನೆ ಡೇವಿಡ್ ಮಿಲ್ಲರ್ ಇದ್ದಿದ್ ಹಿಟ್ಟಿಂಗ್ ಫಾರ್ಮ್ ಅಲ್ಲಿ ಇಟ್ ವಾಸ್ ನಥಿಂಗ್. ಅವ್ರು 50 ರನ್ ಇದ್ದಿದ್ರು ಹೊಡಿತಾ ಇದ್ರು, ಅಂತ ಫಾರ್ಮ್ ಅಲ್ಲಿ ಇರ್ತಾರೆ ಡೇವಿಡ್ ಮಿಲ್ಲರ್. 19ನೇ ಓವರ್ ಮೊಹಮ್ಮದ್ ಸಿರಾಜ್, ನಮ್ಮ XRCB ಬೌಲರ್ ಬೌಲಿಂಗ್ ಮಾಡ್ತಾರೆ. 23 ರನ್ ಕೊಡ್ತಾರೆ. ಡೇವಿಡ್ ಮಿಲ್ಲರ್ ಟೇಕ್ಸ್ ಹಿಮ್ ಅಪಾರ್ಟ್. ಎಷ್ಟು ಎಫರ್ಟ್ಲೆಸ್ ಹಿಟ್ಟಿಂಗ್ ಅಂದ್ರೆ 106 ಮೀಟರ್ 6 ಹೊಡಿತಾರೆ. ಸ್ಟೇಡಿಯಂ ಟಾಪ್ ಟಿಯರ್ಗೆ ಹೋಗುತ್ತೆ ಅಂಡ್ ಇಟ್ ಸೀಮ್ಡ್ ಪವರ್ಲೆಸ್. ಅಷ್ಟು ಲೈಕ್ ಎಫರ್ಟ್ಲೆಸ್, ಅಷ್ಟು ಈಸಿ 6 ಹೊಡಿತಾರೆ. ಅಂತ ಫಾರ್ಮ್ ಅಲ್ಲಿ ಇದ್ದ ಡೇವಿಡ್ ಮಿಲ್ಲರ್ ಲಾಸ್ಟ್ ಓವರ್ ಅಲ್ಲಿ 13 ರನ್ ಬೇಕಾಗಿರುತ್ತೆ. ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಲೆಕ್ಕನ ಅದು ಈಸಿ. ವಿಪ್ರಾಜ್ ನಿಗಮ್ ಸ್ಟ್ರೈಕ್ ಅಲ್ಲಿ ಇರ್ತಾರೆ. ಫಸ್ಟ್ ಬಾಲ್ ಅವರೇ ಬೌಂಡ್ರಿ ಹೊಡಿತಾರೆ. ಬೌಂಡ್ರಿ ಹೊಡೆದು ಔಟ್ ಆಗ್ತಾರೆ. ಸೊ ಲಾಸ್ಟ್ 4 ಬಾಲ್ ಅಲ್ಲಿ 9 ರನ್ ಬೇಕಿರುತ್ತೆ. ಕುಲ್ದೀಪ್ ಯಾದವ್ ಬರ್ತಾರೆ ಬ್ಯಾಟಿಂಗ್ಗೆ. ಕುಲ್ದೀಪ್ ಯಾದವ್ ಒಂದು ಸಿಂಗಲ್ ಕೊಡ್ತಾರೆ, ಈಸಿ ಸಿಂಗಲ್. ಸೊ ಲಾಸ್ಟ್ 3 ಬಾಲ್ ಅಲ್ಲಿ 8 ರನ್. ಡೇವಿಡ್ ಮಿಲ್ಲರ್ ಬಂದಾಗ ವಾಸ್ ದೇರ್ ಈವನ್ ಅ ಡೌಟ್ ಆನ್ ಎನಿ ಒನ್ಸ್ ಮೈಂಡ್? 6 ಈಸಿ 6. 2 ಬಾಲ್ ಅಲ್ಲಿ 2 ರನ್ ಬೇಕು. ಲಾಸ್ಟ್ ಅಲ್ಲಿ 2 ಬಾಲ್ ಅಲ್ಲಿ 2 ರನ್. ಒಂದು ಈ ಕಡೆ ಸ್ಕ್ವೇರ್ ಲೆಗ್ ಕಡೆ, ಫೈನ್ ಲೆಗ್ ಕಡೆ ಹೋಗುತ್ತೆ ಬಾಲ್. ಸಿಂಗಲ್ ನ ಡಿನೈ ಮಾಡ್ತಾರೆ ಡೇವಿಡ್ ಮಿಲ್ಲರ್. ಆ ಕಾನ್ಫಿಡೆನ್ಸ್ ಇರುತ್ತೆ. ಅವ್ರು ಸಿಂಗಲ್ ತಗೊಂಡಿದ್ರೆ ಆ ಮ್ಯಾಚ್ ಅಲ್ಲಿ ಟೈ ಆಗಿರೋದು. ಸ್ಕೋರ್ಸ್ ವುಡ್ ಬಿ ಲೆವೆಲ್. ಅಂಡ್ ಕುಲ್ದೀಪ್ ಯಾದವ್ ಇಸ್ ನಾಟ್ ಅ ಬ್ಯಾಡ್ ಬ್ಯಾಟ್ಸ್ಮನ್. ಹಿ ಕ್ಯಾನ್ ಟೇಕ್ ಸಿಂಗಲ್ಸ್, ರೈಟ್? ಆದ್ರೆ ಸಿಂಗಲ್ ನ ಡಿನೈ ಮಾಡ್ತಾರೆ. ಸಿಂಗಲ್ ನ ಡಿನೈ ಮಾಡಾದ್ಮೇಲೆ ಏನಾಗುತ್ತೆ, ಸ್ಲೋವರ್ ಬಾಲ್ ಬೌನ್ಸರ್ ಆಗ್ತಾರೆ. ಇವರು ಕಾಂಟ್ಯಾಕ್ಟೇ ಮಾಡಲ್ಲ ಡೇವಿಡ್ ಮಿಲ್ಲರ್. ಕೀಪರ್ ಕೈಗೆ ಹೋಗುತ್ತೆ. ಕುಲ್ದೀಪ್ ಯಾದವ್ ರನ್ಔಟ್. ಇಲ್ಲಿ ಮ್ಯಾಚ್ ಟೈ ಆಗಿರೋ ಮ್ಯಾಚ್ ಆಗ್ಬೇಕಾಗಿದ್ದ ಮ್ಯಾಚ್ ಅಟ್ಲೀಸ್ಟ್ ಡೇವಿಡ್ ಮಿಲ್ಲರ್ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಇಂದನೋ ದೇ ಎಂಡ್ ಅಪ್ ಲೂಸಿಂಗ್ ದ ಮ್ಯಾಚ್. ಸೊ ಇನ್ ಮೈ ಒಪಿನಿಯನ್ ದಿಸ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಾಟಲ್ ಜಾಬ್ಸ್ ಇನ್ ದ ಹಿಸ್ಟ್ರಿ ಆಫ್ ಕ್ರಿಕೆಟ್. ನಿಮ್ಗೂ ಹಂಗೆ ಅನ್ಸುತ್ತಾ? ಕಮೆಂಟ್ಸ್ ಅಲ್ಲಿ ಹಾಕಿ.